ವೆಲ್ಕಮ್ ಬ್ಯಾಕ್. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಿದ್ದಾರೆ. ಬನ್ನಿ ನೋಡೋಣ ಲೈವ್. ಸರ್ಕಾರ ಜಾರಿಗೆ ತರಲಿಕ್ಕೆ ಸಾಧ್ಯ. ಕೆಲವು ಡಿಮ್ಯಾಂಡ್ಗಳನ್ನು ತಕ್ಷಣ ಜಾರಿಗೆ ತರ್ತಕ್ಕಂಥದ್ದಕ್ಕೆ ಇರ್ತಕ್ಕಂಥ ಸಮಸ್ಯೆಗಳು, ಅದನ್ನು ಕನ್ವಿನ್ಸ್ ಮಾಡಿ ಆ ಪ್ರತಿಭಟನೆ ಮಾಡ್ತಿರ್ತಕ್ಕಂಥವ್ರನ್ನ ಪ್ರತಿಭಟನೆಯನ್ನು ಕೈ ಬಿಡ್ತಕ್ಕಂಥದ್ದಕ್ಕೆ ಮನವೊಲಿಸ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಇದೆ. ನಾನು ಸರ್ಕಾರ ಕೇಳ್ತಕ್ಕಂಥದ್ದು, ತಾವುಗಳು ಪ್ರತಿಭಟನೆ ನಡೆಸ್ತಕ್ಕಂಥವ್ರ ಜೊತೆಯಲ್ಲಿ ಸೌಹಾರ್ದಯುತವಾದಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಇವತ್ತು ಅವರ ಜವಾಬ್ದಾರಿನೂ ನಿರ್ವಹಿಸಬೇಕು ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ. ನಿನ್ನೆ ದಿನ ಏಕಾಏಕಿ ಈ ಒಂದು ಸಾರಿಗೆ ನೌಕರರ ಮುಷ್ಕರದಿಂದ ಜನಸಾಮಾನ್ಯರ ಮೇಲೆ ಆಗಿರತಕ್ಕಂಥ ಅನಾನುಕೂಲಗಳೇನಿದ್ದಾವೆ, ನಾನು ಸರ್ಕಾರಿ ನೌಕರರಿಗೂ ನಮ್ಮ KSRTC ನೌಕರರಿಗೂ ಹೇಳಲಿಕ್ಕೆ ಬಯಸ್ತೀನಿ. ಸಾರಿಗೆ ನೌಕರರಿಗೆ ತಮ್ಮ ಒಂದು ಬೇಡಿಕೆ, ನಮ್ಮನ್ನು ಸಹ ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು ಅಂತಕ್ಕಂಥದ್ದು ನಿಮ್ಮ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ. ಕಳೆದ 7-8 ತಿಂಗಳ ಕೋವಿಡ್ನ ಒಂದು ಅನಾಹುತದಲ್ಲಿ ಇವತ್ತು ಸರ್ಕಾರದ ಮೇಲೇ ಸುಮಾರು 800ರಿಂದ 1000 ಕೋಟಿ ಹೊರೆ ಆಗಿರತಕ್ಕಂಥದ್ದು ನನ್ನ ಗಮನದಲ್ಲಿದೆ. KSRTCನಲ್ಲಿ BMTCನಲ್ಲಿ ಸಂಬಳ ಕೊಡಲಿಕ್ಕೆ ಆರ್ಥಿಕವಾಗಿ ಏನೋ ನಷ್ಟದಲ್ಲಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರವೇ ನೆರವಿಗೆ ಬರಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದಂಥದ್ದೇನಿದೆ. ನಿಮ್ಮ ಒಂದು ಬೇಡಿಕೆಗಳನ್ನು ತತ್ಕ್ಷಣ ಜಾರಿಗೆ ತನ್ನಿ ಅಂತಕ್ಕಂಥ ಒತ್ತಾಯ ಆಗ್ತಕ್ಕಂಥದ್ದಕ್ಕೆ ಇದು ಸಮಯ ಅಲ್ಲ. ನಾನು ಸಾರಿಗೆ ನೌಕರರಿಗೂ ಮನವಿ ಮಾಡ್ತೇನೆ, ಇವತ್ತು ಸರ್ಕಾರದ ಜೊತೆ ಸೌಹಾರ್ದಯುತವಾಗಿ ಚರ್ಚೆ ಮಾಡಿ ಸಾರ್ವಜನಿಕರಿಗೆ ಆಗಿರತಕ್ಕಂಥ ಈ ಒಂದು ಅನಾನುಕೂಲಗಳನ್ನು ಸರಿಪಡಿಸ್ತಕ್ಕಂಥದ್ರ ಮುಖಾಂತರ ನಿಮ್ಮಗಳ ಜವಾಬ್ದಾರಿಯನ್ನು ತಾವು ಇವತ್ತು ಜವಾಬ್ದಾರಿಯುತವಾಗಿ ನಡ್ಕೊಳ್ತಕ್ಕಂಥದ್ದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಸರ್ಕಾರಕ್ಕೆ ಮತ್ತು ನೌಕರರಿಗೆ ಇಬ್ಬರಿಗೂ ನಾನು ಸಾರಿಗೆ ನೌಕರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಂತರ ಇವತ್ತು ನಮ್ಮ ಪಕ್ಷದ ನಿಲುವಿನ ಬಗ್ಗೆ ಈ 3 ತಿದ್ದುಪಡಿಗಳೇನಿದೆ ಹೊಸದಾಗಿ ತರಲಿಕ್ಕೆ ಹೊರಟರು ಈ ಸರ್ಕಾರದಲ್ಲಿ, ಈ ವಿಷಯದಲ್ಲಿ ನಮ್ಮ ಪಕ್ಷದ ನಿಲುವಿನ ಬಗ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳನ್ನು ನಡೆಸ್ತಾ ಇದ್ದಾರೆ. ಮೊದಲನೆಯ ಒಂದು ತಿದ್ದುಪಡಿ, ಯಾವ ಭೂ ಸುಧಾರಣೆ ಕಾಯ್ದೆಯಲ್ಲಿದ್ದಂಥ ಕೆಲವು ತಿದ್ದುಪಡಿಯನ್ನು ತರಲಿಕ್ಕೆ ಹೊರಟಂಥದ್ದೇನಿದೆ, 1963ನಲ್ಲಿ ಯಾವ ಒಂದು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ನ ಜಾರಿಗೆ ತಂದಿದ್ದರು, ಅದು ಎಲ್ಲವನ್ನು ಇಲ್ಲಿ ಬಿಡಿಸಿ ಹೇಳಲಿಕ್ಕೆ ಹೋಗೋದಿಲ್ಲ ನಾನು. ಅದನ್ನು ಮಾರ್ಪಾಡು ಮಾಡಿ ಈಗಿನ ಸರ್ಕಾರದಲ್ಲಿ ಕಳೆದ